ನಮ್ಮನೇಲಿ ಒಂದೇ ಕಂಪ್ಲೇಂಟು ಬಿಸಿಬೇಳೆ ಬಾತ್ ಮಾಡ್ದಾಗೆಲ್ಲ ಬೇಗ ಹೊಟ್ಟೆ ಹಸಿವಾಗ್ಬಿಡುತ್ತೆ ಸ್ಕೂಲ್‌ಗೆ ಮತ್ತೆ ಕಾಲೇಜ್‌ಗೆಲ್ಲ ತಗೊಂಡ್ ಹೋಗ್ಬೇಕಾದ್ರೆ ಅಂತ. ಹೌದು ಕರೆಕ್ಟು. ಮನೇಲಿರೋರ್ಗೂ ಅಷ್ಟೇನೆ ಬೇಗ ಹೊಟ್ಟೆ ಹಸಿವಾಗುತ್ತೆ. ನೀವೆಲ್ಲ ಕೇಳ್ತಿದ್ರಿ ಮೆಂತ್ಯ ಮತ್ತೆ ಖರ್ಜೂರನ ಇನ್ನ ಯೂಸ್ ಮಾಡ್ತಾ ಇದ್ರಾ ಮಕ್ಳಿಗೆಲ್ಲ ಕೊಡ್ತಾ ಇದ್ರಾ ಅಂತ. ಖಂಡಿತವಾಗ್ಲೂ ಕೊಡ್ತಾ ಇದೀನಿ. ಇಲ್ಲೇ ನೋಡ್ತಾ ಇದೀರಲ್ವಾ ಕಹಿ ಬರ್ಬಾರ್ದು ಅಂತ ನೆನ್ಸಿ ಇಟ್ಟಿದೀನಿ. ನಿಮ್ಗೇನಾದ್ರೂ ಟೈಮ್ ಇಲ್ಲ ನೆನ್ಸಕ್ಕೆ ನೈಟು ಅಂದ್ರೆ ಈ ತರ ಮೊಳಕೆ ಕಟ್ಟಿ ಬಳಸ್ಬೋದು. ಇವಾಗ ಬಿಸಿಬೇಳೆ ಬಾತ್ ಮಾಡ್ತಾ ಇದೀನಿ. ಅದ್ರ ಜೊತೆಗೆ ನಾನು ಪಲ್ಯ ಮಾಡೋಣ ಅಂತ ಅನ್ಬಿಟ್ಟು 2ನ್ನು ಕೂಡ ಮೇಂಟೈನ್ ಆಗುತ್ತಲ್ವಾ ಸ್ವಲ್ಪ ಹಸುನ ಕಮ್ಮಿ ಮಾಡುತ್ತೆ ಅಂತ ಅನ್ಬಿಟ್ಟು ನೋಡಿ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೂ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ. ತರಕಾರಿ ಬೇಯಿಸಿರೋ ನೀರ್ನ, ಸೊಪ್ಪನ್ನ ಬೇಯಿಸಿರೋ ನೀರ್ನ ದಯವಿಟ್ಟು ಬಿಸಾಕಕ್ ಹೋಗ್ಬೇಡಿ. ಅದ್ರಲ್ಲಿ ತುಂಬಾ ನ್ಯೂಟ್ರಿಷನ್ ಇರುತ್ತೆ. ನೀವು ಅದನ್ನ ಕುಡಿಬೋದು. ಒಂಥರ ರಸಂ ತರ ಇರುತ್ತೆ. ಅಥವಾ ಚಿಕ್ಕ ಮಕ್ಳಿತ್ತು ಅಂತಂದ್ರೆ ಅನ್ನನ ಕಲಸಿ ಚೆನ್ನಾಗಿ ತಿನ್ಸಿ ಮಕ್ಕಳಿಗೆ. ಅದ್ರ ಜೊತೆಗೆ ಪಲ್ಯ ಒಗ್ಗರಣೆ ಹಾಕೊಂಡು ಸ್ಟವ್ ಮೇಲೆ ಸ್ವಲ್ಪ ಬಿದ್ದಿರೋದನ್ನೆಲ್ಲ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಇವಾಗ ಬಾಕ್ಸ್‌ನ ಪ್ಯಾಕ್ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ಡಿಮಾರ್ಟ್‌ಗೆ ಹೋಗಿದ್ದೆ. ಅದ್ರ ಪೂರ್ತಿ ವಿಡಿಯೋನ ಸಂಜೆ ಅಪ್ಲೋಡ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಒಂದ್ಸಲಿ ಚೆಕ್ ಮಾಡಿ. ಥ್ಯಾಂಕ್ ಯು.